ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಿಂಗಲ್ ಸ್ಟೆಪ್ ಕ್ರೋಶಾ ಡಿಸೈನ್ ತೋರಿಸ್ತಾ ಇದ್ದೀನಿ. ಇದು ನೋಡಲಿಕ್ಕೆ ಮಾಮೂಲಿ ಪೀಕಾಟ್ ಡಿಸೈನ್ ಥರ ಕಾಣುತ್ತೆ, ಡಬಲ್ ಕ್ರೋಶಾ ಪೀಕಾಟ್. ಅದನ್ನು ಸ್ವಲ್ಪ ಡಿಫ್ರೆಂಟ್ ಟ್ರೈ ಮಾಡಿದ್ದೀನಿ. ಸಿಂಗಲ್ ಸ್ಟೆಪ್ಪಲ್ಲಿ ಡಬಲ್ ಸ್ಟೆಪ್ಪು ವರ್ಕ್ ಮಾಡಿರೋದು, ತುಂಬ ಬೇಸ್ ಲೈನ್ ಇಲ್ದಲೇ ಮಾಡಿರೋದು, ತುಂಬ ಚೆನ್ನಾಗಿದೆ ಡಿಸೈನು. ಬನ್ನಿ ಹಾಗಾದರೆ ವಿಡಿಯೋ ಚೆಕ್ ಮಾಡೋಣ. ನೋಡಿ, ಮೊದಲಿಗೆ ಒಂದು ಸಿಂಗಲ್ ಕ್ರೋಶಾ ಮಾಡಿಕೊಂಡು 5 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅಂತ ಅಂದ್ಕೊಳ್ಳಿ. ನೀವು ಸ್ಟಾರ್ಟಿಂಗ್ ಅಂತ ಅಂದ್ಕೊಂಡ್ರೆ ಆ್ಯಸ್ ಯೂಶ್ವಲು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡು 5 ಚೈನ್ ಹಾಕ್ಕೊಳ್ಳಿ. 5 ಚೈನ್ ಹಾಕ್ಕೊಂಡಾದ್ಮೇಲೆ ಈಗ 3 ಚೈನು ಕೂಡ ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಈಗ 6 ಚೈನ್ ಹಾಕ್ಕೊಳ್ಳೋಣ. 1 2 3 4 5 6 ಆಯ್ತು, 5 ಆಯ್ತು ಹಾಕ್ಕೊಳ್ಳಿ. ನೀವು ನೋಡಿ 6 ಚೈನ್ ಹಾಕ್ಕೊಂಡಿದ್ದೀನಿ. 6 ಚೈನ್ನ ಒಂದು 2 ಚೈನ್ನಷ್ಟು ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಬರುತ್ತೆ. ಇದರಲ್ಲಿ ನಾವು ವರ್ಕ್ ಮಾಡೋದೀಗ ಈ ಲೂಪ್ ಏನಿದೆಯೋ ಈ ಲೂಪೆಲ್ಲ ಒಳಗಡೆ ವರ್ಕ್ ಮಾಡೋಣ. ಈಗ ಈ 6 ಚೈನ್ಗೆ ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗೋಣ. 1 ಕೌಂಟ್ ಮಾಡಿಕೊಂಡೇ ಮಾಡ್ಕೊಳ್ಳಿ. 2 3 4 5 6 ಇನ್ನೊಂದು ಮಾಡ್ಕೊಳ್ಳೋಣ. ನೋಡಿ 7 ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. 6 ಚೈನ್ ಏನು ಹಾಕ್ಕೊಂಡಿದ್ವೋ ಆ ಚೈನಿಗೆ 7 ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಈಗ ಅಲ್ಲೇ ಇದೆಯಲ್ಲ ಸಿಂಗಲ್ ಕ್ರೋಶೆ, ಬಟ್ಟೆಗೆ ಸಿಂಗಲ್ ಕ್ರೋಶೆ ಮಾಡಿದ್ವಲ್ಲ, 3 ಚೈನ್ ಹಾಕ್ಕೊಂಡು ಅದರೊಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈಗ 3 ಚೈನ್ ಹಾಕ್ಕೊಳ್ಳೋಣ. 1 2 3 ಚೈನ್ ಹಾಕ್ಕೊಂಡು 3 ಚೈನ್ದು ಲಾಕ್ ಇದೆಯಲ್ಲ, ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಈಗ ಡಿಸೈನ್ನ ಫ್ರಂಟಿಗೆ ಟರ್ನ್ ಮಾಡಿಕೊಂಡು ನೀಡಲ್ ಮೇಲೊಮ್ಮೆ ದಾರ ಸುತ್ತಕೊಂಡು ಫಸ್ಟು ಸಿಂಗಲ್ ಕ್ರೋಶೆ ಇದೆಯಲ್ಲ ಆ ಸಿಂಗಲ್ ಕ್ರೋಶೆ ಒಳಗೆ ವರ್ಕ್ ಮಾಡೋಣ. ಫಸ್ಟು ಸಿಂಗಲ್ ಕ್ರೋಶೆಗೆ ನೀಡಲ್ ಹಾಕಿ ದಾರನ ತೊಗೊಬನ್ನಿ. ನೀಡಲ್ ಮೇಲಿರೋ ದಾರನ ಎರಡನ್ನು ಒಂದು ಮಾಡ್ಕೊಳ್ಳಿ. ಈಗ ಚೈನ್ 3 ಚೈನ್ ಮತ್ತು ಆ ಡಬಲ್ ಕ್ರೋಶೆ ಒಳಗಡೆ ಒಂದು ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ನೀಡಲ್ ಮೇಲೊಮ್ಮೆ ದಾರ ಸುತ್ತಕೊಳ್ಳಿ. ಸೆಕೆಂಡು ಸಿಂಗಲ್ ಕ್ರೋಶೆ ಇದೆಯಲ್ಲ ನೋಡಿ, ಗ್ಯಾಪ್ ಇದೆ ನೋಡಿ, ಸಿಂಗಲ್ ಕ್ರೋಶೆ ಮೇಲೆ ಹೋಲ್ ಗ್ಯಾಪ್ ಬರುತ್ತಲ್ಲ ಆ ಗ್ಯಾಪ್ಗೆ ನೀಡಲ್ ಹಾಕಿ ದಾರನ ತೊಗೊಬಂದು ನೀಡಲ್ ಮೇಲಿರೋ 3 ದಾರನ ಎರಡನ್ನು ಒಂದು ಮಾಡ್ಕೊಳ್ಳಿ. ಈಗ 3 ಚೈನ್ ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ನೀಡಲ್ ಮೇಲೆ ದಾರ ಸುತ್ತಕೊಳ್ಳಿ. ಥರ್ಡ್ ಗ್ಯಾಪ್ ಇದೆ ನೋಡಿ, ಸಿಂಗಲ್ ಕ್ರೋಶೆ ಗ್ಯಾಪು, ಆ ಗ್ಯಾಪ್ಗೆ ನೀಡಲ್ ಹಾಕಿ ದಾರನ ತೊಗೊಬಂದು ನೀಡಲ್ ಮೇಲಿರೋ 3 ದಾರನು ಎರಡನ್ನು ಒಂದು ಮಾಡ್ಕೊಳ್ಳಿ. 2 ಟೈಮ್ಸು ಡಬಲ್ ಕ್ರೋಶೆ ಆಗುತ್ತೆ ನೋಡಿ ಈ ರೀತಿ. ಈಗ 3 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ ಡಬಲ್ ಕ್ರೋಶೆ ಒಳಗಡೆ. ಯೂಶ್ವಲಿ ನಾವು ಯಾವಾಗಲೂ ವರ್ಕ್ ಮಾಡಬೇಕಾದ್ರೆ ಮಾಮೂಲಿ 6 ಚೈನ್ ಹಾಕ್ಕೊಂಡ್ವಲ್ಲ ಅದಕ್ಕೆ ಡೈರೆಕ್ಟಾಗಿ ವರ್ಕ್ ಮಾಡ್ತಾಯಿದ್ವಿ, ಅದು ಸಿಂಗಲ್ ಸ್ಟೆಪ್ಪಲ್ಲಿ ಆಗ್ತಾ ಇರಲಿಲ್ಲ. ಈಗ ನಾವು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಆ ಚೈನ್ಗೆ ಡಬಲ್ ಕ್ರೋಶೆ ವರ್ಕ್ ಮಾಡಿರೋದು. ಸಿಂಗಲ್ ಸ್ಟೆಪ್ಪಲ್ಲೇ ಡಿಸೈನ್ ಕಂಪ್ಲೀಟ್ ಆಗುತ್ತೆ, ಯಾವುದೇ ಬೇಸ್ ಲೈನ್ ಇಲ್ಲದೆ. ತುಂಬ ಯೂನಿಕ್ ಆದಂಥ ಡಿಸೈನ್ ಅನಿಸುತ್ತೆ, ತುಂಬ ಕ್ವಿಕ್ಕಾಗಿ ಆಗುತ್ತೆ, ಹಾಗೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಕುಚ್ಚು ಕೂಡ ಬರೋದ್ರಿಂದ ನಾವು 5 ಚೈನಾಗಿ ಗ್ಯಾಪ್ ಕೊಟ್ಟಿದ್ದೀವಲ್ಲ ಆ ಗ್ಯಾಪ್ ಒಳಗಡೆ ಕುಚ್ಚು ಬರುತ್ತೆ. ಇದಕ್ಕೆ ಒಂದು 400 ಇಂದ 500ವರೆಗೂ ಚಾರ್ಜ್ ಮಾಡ್ಬೋದು.
ಪ್ರತಿಯೊಂದು ಗ್ಯಾಪಿಗೂ 7 ನಾವು ಡಬಲ್ ಸಿಂಗಲ್ ಕ್ರೋಶೆ ಮಾಡಿದ್ವಲ್ಲ, 7 ಸಿಂಗಲ್ ಕ್ರೋಶೆ ಗ್ಯಾಪ್ ಪ್ರತಿಯೊಂದು ಸಿಂಗಲ್ ಕ್ರೋಶೆ ಗ್ಯಾಪ್ ಒಳಗಡೆ ಒಂದೊಂದು ಡಬಲ್ ಕ್ರೋಶೆ ಮತ್ತು ಒಂದೊಂದು ಪಿಕ್ ಕಟ್ ಮಾಡ್ಕೋಬೇಕು. 7 ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀವಿ. ಸೊ 7 ಕಂಬಗಳು ಮತ್ತು 7 ಪಿಕ್ ಕಟ್ಸ್ನ ಮಾಡ್ಕೋಬೇಕು. ಟ್ರೆಡಿಷನಲ್ ಲುಕ್ ಕೊಡುತ್ತೆ, ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ನೋಡಿ ನೆಕ್ಸ್ಟ್ ಈಗ 6 ಆಗಿದೆ. 1 2 3 4 5 6 ಸಿಂಗಲ್ ಡಬಲ್ ಕ್ರೋಶೆ ಕಂಬಗಳು ಮತ್ತು 6 ಪಿಕ್ ಕಟ್ಸ್ ಆಗಿದೆ. ಲಾಸ್ಟ್ ಒಂದಿದೆ ನೋಡಿ, ಲಾಸ್ಟ್ ಒಂದು ಫಸ್ಟ್ ಒನ್ ಹಾಕ್ಕೊಂಡಿರ್ತೀವಲ್ಲ ಸಿಂಗಲ್ ಕ್ರೋಶೆ, ಅದು ಅಷ್ಟು ನೀಟಾಗಿರಲ್ಲ. ಅದರಲ್ಲೂ ಕೂಡ ಒಂದು ಕಂಬ ಮಾಡ್ಕೊಳ್ಳೋಣ. ಕಂಬ ಮಾಡಿಕೊಂಡು 3 ಚೈನ್ ಹಾಕ್ಕೊಂಡು ಆ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈಗ 7 ಡಬಲ್ ಕ್ರೋಶೆ ಕಂಬ ಮತ್ತು 7 ಪಿಕ್ ಕಟ್ಸ್ ಆಯಿತು. ಈಗ ನೀಡಲ್ ಮೇಲೆ ದಾರ ಸುತ್ತಕೊಂಡು ಸಿಂಗಲ್ ಕ್ರೋಶೆ ಬಟ್ಟೆ ಮಾಡಿರ್ತೀವಲ್ಲ, ಆ ಗ್ಯಾಪ್ ಇರುತ್ತೆ ನೋಡಿ, ಆ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರನ ತಗೊಬಂದು ಸಿಂಗಲ್ ಕ್ರೋಶೆ ಬಟ್ಟೆ ಮಾಡಿರ್ತೀವಲ್ಲ ಆ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಗೊಬಂದು ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈಗ ಮಾಡಿರೋ ಡಬಲ್ ಕ್ರೋಶೆಗೆ ನಾವು ಪಿಕ್ ಕಟ್ ಮಾಡ್ಕೊಳ್ಳೋದು ಬೇಡ. ರೈಟ್ ಸೈಡಲ್ಲಿ 3 ಚೈನ್ ಹಾಕಿದ್ವಲ್ಲ, ಸೊ ಹಾಗಾಗಿ ಲೆಫ್ಟ್ ಸೈಡಲ್ಲೂ ಈವನ್ನಾಗಿ ಬರಬೇಕಲ್ಲ, ಸೊ ಹಂಗಾಗಿ ಒಂದು ಡಬಲ್ ಕ್ರೋಶೆ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಈಗ 5 ಚೈನ್ ಹಾಕ್ಕೊಂಡು ಇದು ಈಗ ಹಾಕ್ತಿರೋ 5 ಚೈನು ಕುಚ್ಚು ಹಾಕಲಿಕ್ಕೆ ನಾವು ಸ್ಪೇಸ್ ಬಿಟ್ಟಿರೋದು. ನೆಕ್ಸ್ಟ್ 3 ಚೈನ್ ಹಾಕ್ಕೊಂಡು ವರ್ಕ್ ಮಾಡ್ಕೊತ ಹೋಗ್ಬೇಕು ಕಂಟಿನ್ಯೂಸ್. ಸೇಮ್ ಇದೇ ರೀತಿ ವರ್ಕ್ ಮಾಡಬೇಕು. ತುಂಬ ಕ್ಯೂಟಾಗಿ ಕಾಣುತ್ತೆ ಡಿಸೈನು, ನೋಡ್ಲಿಕ್ಕಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಕುಚ್ಚು ಹಾಕಿದ ಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಕುಚ್ಚು ಕೂಡ ಬರೋದ್ರಿಂದ ತುಂಬ ಚೆನ್ನಾಗಿ ಡಿಸೈನು ಚೆನ್ನಾಗಿ ಬಂದಿದೆ ನೋಡಿ. ಈ ರೀತಿ ಕಾಣುತ್ತೆ ಕುಚ್ಚು ಹಾಕಿದ ಮೇಲೆ. ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ನನ್ನ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆದಷ್ಟು ನಾನು ರಿಪ್ಲೈ ಮಾಡ್ತೀನಿ. ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.